ಚೆನ್ನಾಗಿದೆ, ವಿಭಿನ್ನವಾಗಿದೆ ಕತೆ. ಹಾಗೆ ಸ್ಪೆಷಲಿ ಏನು ಕನ್ನಡದಲ್ಲಿ ಈ ಥರ ಕಥೆಗಳು ಯಾವುದೋ ತುಂಬ ಟೈಮಿಗೆ ತಂದರೆ ಒಂದು ರೀತಿಯಾದಂಥ ಏನು ಸೈಕಾಲಜಿಕಲ್ ಥ್ರಿಲ್ಲರ್ ಸ್ಟೋರಿ ಅಂತಲೇ ಹೇಳ್ಬೋದು. ಸರ್, ಈಗ ಬಂದಿರೋ ಕಾಮಿಡಿ ಆ್ಯಕ್ಷನ್ ಮೂವಿಗಳಿಗೆ ಇದು ಹೊಸ ಭಿನ್ನವಾಗಿದೆ. ಇದು ಹೇಗೆ ಅನಿಸ್ತದೆ? ಆ್ಯಕ್ಚುಲಿ ಇದರಲ್ಲೂ ಕಾಮಿಡಿ ಇದೆ, ಆ್ಯಕ್ಷನ್ ಅನ್ನೋದು ಕಾಮಿಡಿ ಇದೆ, ಆ್ಯಂಡ್ ಕತೆಗೆ ಬೇಕಾದಷ್ಟು. ಆ್ಯಂಡ್ ಇನ್ನೂ ಕೂಡ ನಿಮಗೆ ಥ್ರಿಲ್ಲರ್ ಥರ ಅಂದರೆ ಕರ್ಕೊಂಡು ಹೋಗುತ್ತೆ. ಎಂಡಿಂಗ್ ತನಕನೂ ನಿಮಗೆ ಕೊನೆ ತನಕನೂ ಕ್ಯೂರಿಯಾಸಿಟಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಹೊಸ ಕಲಾವಿದರು, ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾರೆ. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಗ್ತಾ ಇದೆ. ಇದು ನನ್ನ ಮೊದಲನೇ ಪ್ರಯತ್ನ. ಇದಕ್ಕೆ ನನ್ನ ತಂಡ ತುಂಬ ಸಹಕರಿಸಿದೆ. ಕಂಪೋಸಿಷನಿಂದ ಹಿಡಿದು ಫೈನಲ್ ಔಟ್ಪುಟ್ ಕೊಡೋ ತನಕ ನನ್ನ ತಂಡದ ಜೊತೆ ಇದೆ. ಇವತ್ತು ಜನರ ರಿಯಾಕ್ಷನ್ ನೋಡಿ ಕೂಡ ತುಂಬ ಖುಷಿ ಆಗ್ತಿದೆ. ಹಾಗೆ ಇದನ್ನು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸರ್, ಜನರು ಕೊಟ್ಟಿರೋದ್ರಲ್ಲಿ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಮೂವಿ ನೋಡಿದ್ರೆ ಕೊಟ್ಟಿರೋ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು ಸರ್? ಅದೇ ಮ್ಯೂಸಿಕ್ಕನ್ನು ಅಪ್ರಿಷಿಯೇಟ್ ಮಾಡಿದರು ಎಲ್ಲರೂ ಕೂಡ. ಮ್ಯೂಸಿಕ್ ಸಾಂಗ್ಸ್ ಚೆನ್ನಾಗಿದೆ ಅಂತ ಹೇಳಿದರು. ಅಷ್ಟೇ. ತುಂಬ ಜನ ಮ್ಯೂಸಿಕ್ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿ ಬಂದಿದೆ, ಸರ್ ಎಷ್ಟು ಪ್ರಿಪ್ರೇಷನ್ ಆಗಿದೆ ಸರ್ ಈ ಸಿನಿಮಾ? ಸರ್, ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ನಮ್ಮ ಪ್ರಯತ್ನ ಮಾಡಿದ್ದೀವಿ. ಉಳಿದಿದ್ದೆಲ್ಲ ಜನಕ್ಕೆ ಬಿಟ್ಟಿದ್ದು. ನಮ್ಮ ಪ್ರಯತ್ನ ಅಂತೂ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಟ್ಟಿದ್ದೀವಿ. ಪ್ರತಿಯೊಂದು ಸಾಂಗ್ ಕಂಪೋಸಿಷನ್ ಆಗಿರ್ಬೋದು, ಪ್ರತಿಯೊಂದು ಸ್ಕೋರಿಂಗ್ ಆಗಿರ್ಬೋದು, ಎಲ್ಲ ವಿಚಾರವಾಗಿ ಪ್ರಯತ್ನ ಅಂತೂ ಆಗಿದೆ. ಇನ್ನು ಉಳಿದಿದ್ದೆಲ್ಲ ಜನಕ್ಕೆ. 30 ಜನವರಿ 30ಗೆ ಸಿನಿಮಾ ರಿಲೀಸ್ ಆಗ್ತದೆ. ಸರಿ, 30ನೇ ಸಿನಿಮಾ ರಿಲೀಸ್ ಆಗ್ತದೆ. ಕನ್ನಡ ಆಡಿಯನ್ಸಿಗೆ ಏನು ಹೇಳ್ತೀವಿ? ಇದೊಂದು ಪ್ರಾಮಾಣಿಕ ಪ್ರಯತ್ನ. ವಿಕಲ್ಪ ಸಿನಿಮಾ ಅನ್ನೋದೊಂದು ಎಲ್ಲರೂ ಹೊಸಬ್ರು, ಆದರೆ ಹೊಸಬ್ರು ಮಾಡ್ದಂಗೆ ಅನಿಸೋದಿಲ್ಲ. ಟೆಕ್ನಿಕಲಿ ಕೂಡ, ಕಥೆಯಲ್ಲಿ ಕೂಡ, ಪರ್ಫಾರ್ಮೆನ್ಸಲ್ಲೂ ಕೂಡ ನೀವೆಲ್ಲರೂ ಬಂದು ಈ ಸಿನಿಮಾವನ್ನು ಥಿಯೇಟರ್ಸಲ್ಲಿ ನೋಡಬೇಕು. ನೋಡಿದವರು ಎಲ್ಲರಿಗೂ ಸಿನಿಮಾ ಹೇಗಿದೆ ಅನ್ನೋ ನಿಮ್ಮ ಪ್ರಾಮಾಣಿಕ ಅಭಿಪ್ರಾಯವನ್ನು ನಾನು ತಿಳಿಸ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು.